ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದು ಹೇಗೆ? ಬನ್ನಿ ನೋಡೋಣ. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂದು ಕನಸು ಕಾಣುತ್ತಾರೆ. ವಿದ್ಯಾರ್ಥಿಗೆ ಓದಿನಲ್ಲಿ ಯಶಸ್ಸು ಬೇಕು, ರೈತನಿಗೆ ಬೆಳೆದ ಬೆಳೆಯಲ್ಲಿ ಯಶಸ್ಸು ಬೇಕು, ಆಟಗಾರನಿಗೆ ಪಂದ್ಯದಲ್ಲಿ ಯಶಸ್ಸು ಬೇಕು. ಆದರೆ ಯಶಸ್ಸು ಎಂದರೆ ಕೇವಲ ಹಣ, ಹೆಸರು ಅಥವಾ ಅಧಿಕಾರವಲ್ಲ. ನಮ್ಮ ಗುರಿಯನ್ನು ಸತ್ಯನಿಷ್ಠೆಯಿಂದ ಸಾಧಿಸುವುದೇ ನಿಜವಾದ ಯಶಸ್ಸು. ಸ್ನೇಹಿತರೆ, ಯಶಸ್ಸು ಎನ್ನುವುದು ಒಂದು ದಿನದಲ್ಲಿ ಸಿಗುವುದಿಲ್ಲ. ಅದು ಪರಿಶ್ರಮ, ಶಿಸ್ತು ಮತ್ತು ತಾಳ್ಮೆಯ ಫಲ. ಒಂದು ಬೀಜವನ್ನು ನೆಟ್ಟ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ನೀರು, ಬೆಳಕು ಮತ್ತು ಸಮಯ ಬೇಕು. ಅದೇ ರೀತಿ ನಮ್ಮ ಕನಸುಗಳಿಗೂ ಪರಿಶ್ರಮ ಮತ್ತು ಸಹನೆ ಬೇಕು. ಯಶಸ್ಸಿನ ಮೊದಲ ಗುಟ್ಟು ಕಠಿಣವಾದ ಪರಿಶ್ರಮ. ಪರಿಶ್ರಮವಿಲ್ಲದೆ ಯಾರೂ ಎತ್ತರಕ್ಕೇರುವುದಿಲ್ಲ. ನಾವು ಚಿಟ್ಟೆಯನ್ನು ನೋಡಿದರೆ ಅದು ಎಷ್ಟು ಸಣ್ಣದಾದರೂ ದಿನವಿಡೀ ದುಡಿಯುತ್ತದೆ. ಅದು ಬಿದ್ದರೂ ಮತ್ತೆ ಎದ್ದು ಪ್ರಯತ್ನಿಸುತ್ತದೆ. ಈ ಚಿಕ್ಕ ಚಿಟ್ಟೆಯೇ ನಮಗೆ ದೊಡ್ಡ ಪಾಠ ಹೇಳುತ್ತದೆ. ಸೋತರೂ ಮತ್ತೆ ಪ್ರಯತ್ನಿಸು. ಯಶಸ್ಸಿನ ಎರಡನೆಯ ಗುಟ್ಟು ಶಿಸ್ತು. ಸಮಯ ಪಾಲನೆ, ನಿಯಮಿತವಾದ ಅಭ್ಯಾಸ, ಒಳ್ಳೆಯ ಚಟುವಟಿಕೆಗಳು ಇವೆಲ್ಲ ಯಶಸ್ಸಿನ ದಾರಿ ತೋರಿಸುತ್ತವೆ. ಪ್ರತಿದಿನ ಬೆಳಗ್ಗೆ ಬೇಗ ಏಳುವುದು, ಸಮಯಕ್ಕೆ ಕೆಲಸ ಮುಗಿಸುವುದು, ಗುರಿಯ ಕಡೆ ಗಮನ ಕೊಡುವುದು ಇವೆಲ್ಲ ನಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಮೂರನೆಯ ಗುಟ್ಟು ಆತ್ಮವಿಶ್ವಾಸ. ನನಗೆ ಸಾಧ್ಯ ಎಂಬ ನಂಬಿಕೆ ಇದ್ದರೆ ಕಷ್ಟವು ಸುಲಭವಾಗುತ್ತದೆ. ಬಹಳ ಜನರಿಗೆ ಸಾಮರ್ಥ್ಯ ಇರುತ್ತದೆ, ಆದರೆ ಆತ್ಮವಿಶ್ವಾಸ ಇಲ್ಲದ ಕಾರಣ ಅವರು ಹಿಂದೆ ಬೀಳುತ್ತಾರೆ. ಆದ್ದರಿಂದ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಸ್ನೇಹಿತರೆ, ಜೀವನದಲ್ಲಿ ಸೋಲು ಬಂದರೆ ಹೆದರಬಾರದು. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಅದು ನಿರಂತರ ಪ್ರಯತ್ನದಿಂದ ಬರುತ್ತದೆ. ನಾವು ದೊಡ್ಡ ಕನಸು ಕಾಣಬೇಕು, ಆದರೆ ಕನಸು ಕಂಡರೆ ಸಾಕಾಗುವುದಿಲ್ಲ. ಅದನ್ನು ಸಾಧಿಸಲು ಪ್ರತಿದಿನ ಶ್ರಮಿಸಬೇಕು. ಆಲಸ್ಯ, ಭಯ ಮತ್ತು ನಿರಾಶೆ ಇವು ಯಶಸ್ಸಿನ ದೊಡ್ಡ ಶತ್ರುಗಳು. ಕೊನೆಯಲ್ಲಿ ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ಇಂದು ಮಾಡುವ ಪರಿಶ್ರಮವೇ ನಾಳೆಯ ಯಶಸ್ಸಿನ ಅಡಿಪಾಯ. ಆದ್ದರಿಂದ ದೊಡ್ಡ ಕನಸನ್ನು ಕಾಣಿರಿ, ಅದಕ್ಕೆ ತಕ್ಕಂತೆ ಕಠಿಣವಾದ ಪರಿಶ್ರಮ ಹಾಕಿ, ಶಿಸ್ತನ್ನು ಪಾಲಿಸಿ ಮತ್ತು ಎಂದಿಗೂ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಒಂದಲ್ಲ ಒಂದು ದಿನ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಬಾಗಿಲು ತಟ್ಟುತ್ತದೆ. ಯಶಸ್ಸನ್ನು ಗಳಿಸುವುದು ಒಂದು ದಿನದ ಕೆಲಸವಲ್ಲ. ಅದು ಸಣ್ಣ ಸಣ್ಣ ಒಳ್ಳೆಯ ಹವ್ಯಾಸಗಳು, ಪರಿಶ್ರಮ ಮತ್ತು ಶಿಸ್ತಿನ ಫಲದಿಂದ ಕೂಡಿರುತ್ತದೆ. ಸಕ್ಸಸ್ ಅನ್ನು ಗಳಿಸುವುದು ಹೇಗೆ? ಅದಕ್ಕಾಗಿ ಒಂದು ಸ್ಪಷ್ಟ ಗುರಿಯನ್ನು ಇಡಿ. ನಾನು ಏನು ಸಾಧಿಸಬೇಕು ಎಂಬುದನ್ನು ನಿಮಗೆ ನೀವು ಮೊದಲು ನಿರ್ಧರಿಸಿಕೊಳ್ಳಿ. ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತಿದೆ. ಶಿಸ್ತನ್ನು ಬೆಳೆಸಿಕೊಳ್ಳಿ. ಸಮಯಕ್ಕೆ ಎದ್ದು ಸಮಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡಿ. ಪ್ರತಿದಿನದ ಸಣ್ಣ ಶಿಸ್ತುಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡುತ್ತವೆ. ಪರಿಶ್ರಮಕ್ಕೆ ಹೆದರಬೇಡಿ. ಕಷ್ಟವಿಲ್ಲದೆ ಯಾವುದೇ ಫಲ ಸಿಗುವುದಿಲ್ಲ. ಸೋಲು ಬಂದರೂ ಮತ್ತೆ ಎದ್ದು ನಿಲ್ಲುವವನೇ ನಿಜವಾದ ವಿಜಯಿ. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಪುಸ್ತಕ ಓದುವುದು, ಹೊಸದನ್ನು ಕಲಿಯುವುದು, ಒಳ್ಳೆಯವರ ಜೊತೆ ಬೆರೆಯುವುದು ಇವೆಲ್ಲ ಯಶಸ್ಸಿನ ಮೆಟ್ಟಿಲುಗಳು. ಆಲಸ್ಯವನ್ನು ದೂರ ಮಾಡಿ. ನಾಳೆ ಮಾಡುತ್ತೇನೆ ಎಂಬ ಅಭ್ಯಾಸ ಕನಸುಗಳನ್ನು ದೂರ ಮಾಡುತ್ತದೆ. ಇಂದೇ ಆರಂಭಿಸಿ. ಸ್ವತಃ ನಿಮ್ಮ ಮೇಲೆ ನಂಬಿಕೆ ಇಡಿ. ನನಗೆ ಸಾಧ್ಯ ಎಂಬ ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಗುಟ್ಟು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕನಸು ಇರುತ್ತದೆ.
ಯಾರಿಗೋ ಒಳ್ಳೆಯ ಉದ್ಯೋಗ ಬೇಕು, ಯಾರಿಗೋ ದೊಡ್ಡ ಹೆಸರು ಬೇಕು, ಇನ್ನೊಬ್ಬರಿಗೆ ಕುಟುಂಬದ ಸಂತೋಷ ಬೇಕು. ಆದರೆ ಎಲ್ಲರ ಗುರಿಯೂ ಒಂದೇ, ಅದೇ ಯಶಸ್ಸು. ಆದರೆ ಸ್ನೇಹಿತರೆ, ಯಶಸ್ಸು ಅಂದ್ರೆ ಏನು? ಹಣವಿದ್ರೆ ಮಾತ್ರ ಯಶಸ್ಸ? ಅಥವಾ ದೊಡ್ಡ ಮನೆ ಇದ್ದರೆ ಯಶಸ್ಸ? ಖಂಡಿತ ಇಲ್ಲ. ನಮ್ಮ ಕನಸುಗಳನ್ನು ಪರಿಶ್ರಮದಿಂದ ಸಾಧಿಸಿ ಸಂತೋಷದಿಂದ ಬದುಕುವುದೇ ನಿಜವಾದ ಯಶಸ್ಸು. ಆದರೆ ಈ ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕಾಗಿ ಕೆಲವು ಮಹತ್ವದ ಗುಣಗಳು ಬೇಕು. ಮೊದಲನೆಯದು ಗುರಿ. ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ನಾವು ಮೊದಲು ನಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಎಂದು ನಿರ್ಧರಿಸಬೇಕು. ಒಬ್ಬ ವಿದ್ಯಾರ್ಥಿ ನಾನು ಒಳ್ಳೆಯ ವೈದ್ಯನಾಗಬೇಕು ಎಂದು ಗುರಿ ಇಟ್ಟರೆ ಅವನ ಪ್ರತಿಯೊಂದು ಹೆಜ್ಜೆಯೂ ಆ ಗುರಿಯ ಕಡೆ ಸಾಗುತ್ತದೆ. ಎರಡನೆಯದು ಪರಿಶ್ರಮ. ಪರಿಶ್ರಮವಿಲ್ಲದೆ ಯಾರೂ ಎತ್ತರಕ್ಕೇರುವುದಿಲ್ಲ. ಮರದಲ್ಲಿ ಹಣ್ಣು ಬೇಕಾದರೆ ನೀರು ಹಾಕಬೇಕು. ಅದೇ ರೀತಿ ಜೀವನದಲ್ಲಿ ಯಶಸ್ಸು ಬೇಕಾದರೆ ಶ್ರಮಿಸಬೇಕು. ಥಾಮಸ್ ಎಡಿಸನ್ ಸಾವಿರಾರು ಬಾರಿ ವಿಫಲರಾದರೂ ಪ್ರಯತ್ನ ನಿಲ್ಲಿಸಲಿಲ್ಲ. ಅವರ ಪರಿಶ್ರಮವೇ ಇಂದು ಜಗತ್ತಿಗೆ ಬೆಳಕಾಗಿದೆ. ಸೋಲು ಬಂದರೆ ಬೇಸರ ಪಡುವುದು ಸುಲಭ. ಆದರೆ ಸೋಲಿನ ನಂತರ ಮತ್ತೆ ಎದ್ದು ನಿಲ್ಲುವವನೇ ನಿಜವಾದ ವಿಜಯಿ. ಮೂರನೆಯದು ಶಿಸ್ತು. ಶಿಸ್ತು ಇಲ್ಲದ ಪ್ರತಿಭೆ ಹೆಚ್ಚು ದಿನ ಉಳಿಯುವುದಿಲ್ಲ. ಸಮಯ ಪಾಲನೆ, ನಿಯಮಿತ ಅಭ್ಯಾಸ, ಒಳ್ಳೆಯ ಚಟುವಟಿಕೆಗಳು ಇವೆಲ್ಲ ಯಶಸ್ಸಿನ ಬಾಗಿಲು ತೆರೆಯುತ್ತವೆ. ಬೆಳಗ್ಗೆ ಬೇಗ ಏಳುವುದು, ಸಮಯ ವ್ಯರ್ಥ ಮಾಡದೆ ಕೆಲಸ ಮಾಡುವುದು, ಪ್ರತಿದಿನ ಹೊಸದನ್ನು ಕಲಿಯುವುದು ಇವೆಲ್ಲ ನಮ್ಮ ಜೀವನವನ್ನು ಬದಲಾಯಿಸುತ್ತವೆ. ನಾಲ್ಕನೆಯದು ಆತ್ಮವಿಶ್ವಾಸ. ನನಗೆ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿರಬೇಕು. ಆತ್ಮವಿಶ್ವಾಸ ಇಲ್ಲದಿದ್ದರೆ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. APJ ಅಬ್ದುಲ್ ಕಲಾಂ ಅವರು ಬಡ ಕುಟುಂಬದಿಂದ ಬಂದವರು. ಆದರೆ ಅವರ ಕನಸು ದೊಡ್ಡದಾಗಿತ್ತು. ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಅವರು ಭಾರತದ ರಾಷ್ಟ್ರಪತಿಯಾದರು. ಇದು ನಮಗೆ ಕಲಿಸುವ ಪಾಠ ಏನು ಗೊತ್ತಾ? ಪರಿಸ್ಥಿತಿ ನಮ್ಮ ಭವಿಷ್ಯ ನಿರ್ಧರಿಸುವುದಿಲ್ಲ, ನಮ್ಮ ಪ್ರಯತ್ನವೇ ನಿರ್ಧರಿಸುತ್ತದೆ. ಐದನೆಯದು ತಾಳ್ಮೆ. ಯಶಸ್ಸು ತಕ್ಷಣ ಸಿಗೋದಿಲ್ಲ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಸಮಯ, ಶ್ರಮ ಮತ್ತು ತಾಳ್ಮೆ ಬೇಕು. ಹೀಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ಬಂದರೆ ಹೆದರಬೇಡಿ. ಪ್ರತಿಯೊಂದು ಕಷ್ಟವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇಂದಿನ ಯುವಕರು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಮೊಬೈಲ್, ಆಲಸ್ಯ, ಸಮಯ ವ್ಯರ್ಥ ಮಾಡುವ ಅಭ್ಯಾಸಗಳು ನಮ್ಮ ಕನಸುಗಳನ್ನು ಕದಿಯುತ್ತಿವೆ. ಆದ್ದರಿಂದ ಸಮಯದ ಮೌಲ್ಯವನ್ನು ತಿಳಿದು ಬದುಕಬೇಕು. ಕೊನೆಯಲ್ಲಿ ನಾನು ಒಂದು ಮಾತು ಹೇಳಲು ಇಷ್ಟಪಡ್ತೇನೆ. ಕನಸು ಕಾಣುವುದು ಮೊದಲ ಹೆಜ್ಜೆ. ಆ ಕನಸಿಗಾಗಿ ದಿನವೂ ಶ್ರಮಿಸುವುದೇ ಯಶಸ್ಸಿನ ನಿಜವಾದ ದಾರಿ. ಆದ್ದರಿಂದ ಸ್ನೇಹಿತರೆ, ದೊಡ್ಡ ಕನಸು ಕಾಣಿರಿ, ಕಷ್ಟಪಟ್ಟು ದುಡಿಯಿರಿ. ಸೋಲು ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಒಂದು ದಿನ ಯಶಸ್ಸು ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಧನ್ಯವಾದಗಳು.